ಕಾಲೇಜು ವಿದ್ಯಾರ್ಥಿ ಮಾತ್ರೆ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಡೀಟೇಲ್ ಸಿಗ್ತಾ ಇದೆ. ವಿದ್ಯಾರ್ಥಿ ನಿಖಿಲ್ ಆತ್ಮಹತ್ಯೆಗೆ ಶರಣಾಗಿರೋದು. ಎಎಂಸಿ ಕಾಲೇಜು ವಿದ್ಯಾರ್ಥಿ ನಿಖಿಲ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕಾಲೇಜು ಆಡಳಿತ ಮಂಡಳಿ ಕಿರುಕುಳದ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಪ್ರಥಮ ವರ್ಷದ ಹೋಟೆಲ್ ಮ್ಯಾನೇಜ್ಮೆಂಟ್ ಓದುತ್ತಿದ್ದ ವಿದ್ಯಾರ್ಥಿ 1 ತಿಂಗಳಿನಿಂದ ಕಾಲೇಜು ಡೀನ್ ಕಿರುಕುಳ ನೀಡ್ತಾ ಇದ್ರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಕಾಲೇಜು ಡೀನ್ ವಿರುದ್ಧ ಪೋಷಕರು ಈಗ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ತಾಯಿಯ ಎದುರೇ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರಂತೆ ಡೀನ್. ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಇದು. ಅದರಿಂದ ಬೇಸತ್ತು ಮನೆಯಲ್ಲಿದ್ದ ಮಾತ್ರೆಗಳನ್ನ ಸೇವನೆ ಮಾಡಿ ನಿಖಿಲ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಪೋಷಕರ ಆರೋಪ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಲೇಜು ಎದುರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಪೋಷಕರು. ನಾಗರಬಾವಿ ಸಮೀಪದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರಂತೆ. ಮಾತ್ರೆ ಸೇವನೆ ಆದ ತಕ್ಷಣ ಚಿಕಿತ್ಸೆ ಫಲಕಾರಿಯಾಗದೆ ನಿಖಿಲ್ ಮೃತಪಟ್ಟಿದ್ದಾರೆ. ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಕಾಲೇಜು ಡೀನ್ ವಿರುದ್ಧವೇ ಗಂಭೀರ ಆರೋಪ. ಅವರ ಕಿರುಕುಳದಿಂದಲೇ ಬೇಸತ್ತು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನನ್ನ ಮಗ ಅಂತ ತಂದೆ ತಾಯಿ ಆರೋಪ ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಕೂಡ ಆಗ್ತಾ ಇದೆ ಪೋಷಕರಿಂದ. ನಿನ್ನೆ ಸಾಯಂಕಾಲ ತಾಯಿಯ ಎದುರೇ ನಿಂದನೆ ಮಾಡಿದ್ರು ಕಾಲೇಜು ಡೀನ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಸಂಜೆ ಘಟನೆ ನಡೆದಿದೆ. ಮನೆಗೆ ಬರ್ತಾ ಇದ್ದಂತೆ ಮನೆಯಲ್ಲಿದ್ದ ಮಾತ್ರೆಗಳನ್ನ ಸೇವನೆ ಮಾಡಿ ಆತ್ಮಹತ್ಯೆಗೆ ಯತ್ನ ಆಗುತ್ತೆ. ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ವಿದ್ಯಾರ್ಥಿ ನಿಖಿಲ್ ಮೃತಪಟ್ಟಿದ್ದಾರೆ. ಯಂಗ್ಸ್ಟರ್ನೆಲ್ಲ ತುಂಬಿಕೊಂಡು ಹೋಗ್ತಿದ್ದಾರೆ ಸರ್. ನನಗೆ ಸ್ವಲ್ಪ ಸಹಾಯ ಮಾಡಿಸಿ ಸರ್. ಯಾರ ಕೈಲನ ದಯವಿಟ್ಟು ಸಹಾಯ ಮಾಡಿಸಿ, ಇಲ್ಲಾಂದ್ರೆ ನ್ಯಾಯ ಸಿಕ್ಕಲ್ಲ ಸರ್. ದುಡ್ಡು ಎಲ್ಲ ದುಡ್ಡು ಮೇಲೆ ಹೋಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಕಾಲೇಜು ಡೀನ್ ವಿರುದ್ಧ ಅವರ ತಾಯಿ ಗಂಭೀರ ಆರೋಪ ಮಾಡ್ತಾ ಇರೋದು. ಬಟ್ ವಿದ್ಯಾರ್ಥಿ ನಿಖಿಲ್ ಅವರ ಸಾವಿಗೆ ಕಾರಣ ಏನು? ನಿಜಕ್ಕೂ ಏನಾದ್ರೂ ಅವಮಾನ ಆಗಿತ್ತಾ? ಅದರಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿರೋದಾ? ಎಕ್ಸಾಕ್ಟ್ಲಿ ಏನ್ ಮಾಹಿತಿ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಜಯ್? ಖಂಡಿತವಾಗ್ಲೂ ಶ್ರುತಿ, ಏನಂತಂದ್ರೆ ಸಾಕಷ್ಟು ದಿನಗಳಿಂದನೂ ಕೂಡ ಇವರು ತೊಂದರೆ ಕೊಡ್ತಾ ಇದ್ರು ನನ್ನ ಮಗನಿಗೆ ಅನ್ನೋ ಒಂದು ನೇರವಾದ ಆರೋಪ ಅವರ ತಾಯಿ ಕೂಡ ಈಗ ಮಾಡ್ತಾ ಇರುವಂತದ್ದು. ಅಂದ್ರೆ ಆತನಿಗೆ ಅಂದ್ರೆ ಮಾನಸಿಕವಾಗಿ ಹಿಂಸೆಯನ್ನ ಕೊಡ್ತಾ ಇದ್ರು. ಅವರ ಪ್ರಿನ್ಸಿಪಲ್ ಆಗಿರ್ಬೋದು ಮತ್ತೆ ಡೀನ್ ಆಗಿರ್ಬೋದು, ಅಲ್ಲಿನ ಸಿಬ್ಬಂದಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಂತೂ ಕೂಡ ಅವರ ತಾಯಿಯಲ್ಲಿ ಆರೋಪವನ್ನ ಮಾಡ್ತಾ ಇದ್ರು. ಅಂದ್ರೆ ಅವರನ್ನ ನಾವು ಏನೊಂದು ಮೃತದೇಹನ ತಗೊಂಡೋಕೆ ಹೋಗಿ ಅಲ್ಲಿ ಒಂದು ನ್ಯಾಯವನ್ನ ಕೇಳುವಂತ ಕೆಲಸವನ್ನ ಮಾಡಬೇಕಿತ್ತು. ಆದ್ರೆ ನಮ್ಮನ್ನ ಪೊಲೀಸರು ತಡೆದಿದ್ದಾರೆ ಇಲ್ಲಿ. ಹೀಗಾಗಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಅವರು ಮಾಡ್ತಿದ್ದಾರೆ. ಅಂದ್ರೆ ಮೃತ ಏನು ನಿಖಿಲ್ ಇದ್ರೆ ಅವರ ತಾಯಿ ನಮ್ಮ ಜೊತೆ ಇದ್ರೆ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಏನಾಯ್ತು ಮೇಡಮ್? ಅಂದ್ರೆ ನಿಮ್ ಮುಂದೆ ಹೇಳ್ಕೊಂಡಿದ್ರೆ ಇದ್ರ ಮುಂದೆ ಏನಾದ್ರು ಈ ತರ ತೊಂದರೆ? ಮಗ ಅಲ್ಲಿ ತೊಂದರೆ ಆದಾಗೆಲ್ಲ ನನಗೆ ಫೋನ್ ಮಾಡಿ ಹೇಳಿದ್ದಾನೆ. ಆ 3 ಜನ ಹುಡುಗರು ಹಿಂಗೆ ನಾನೇನೋ ಮಕ್ಕಳು ಕಿತ್ತಾಡ್ತಾರೆ, ನಾಳೆ ಒಂದಾಗ್ತಾರೆ. ಎಲ್ಲದಕ್ಕಿಂತ ಕಾರಣವಾಗಿ ನಾನು ಅಷ್ಟು ದುಡ್ಡಿರೋಳಲ್ಲ, ಮಿಡ್ಲ್ ಕ್ಲಾಸ್ ಜನ. ಅಪ್ಪ ನೀನೇ ಅಡ್ಜಸ್ಟ್ ಮಾಡ್ಕೊ ಅಮ್ಮ, ನಾನು ಓದಿ ಫಾರಿನ್ಗೆ ಹೋಗಿ ನೀನು ದುಡ್ಡು ಸಂಪಾದನೆ ಮಾಡ್ಕೊಂಬಂದು ಕೊಡ್ತೀನಮ್ಮ. ಹೌದು, ನನ್ನ ಮಗ ಓದಬೇಕಾ ಕಾಲೇಜ್ಗೆ. ಅವ್ರು ಏನೇ ನನಗೆ ಹಿಂಸೆ ಕೊಟ್ಟರು ನಾನು ರಿಕ್ವೆಸ್ಟ್ ಮಾಡಿ ದೀಪಕ್ ದಿನನೂ ನಾನು ಕೇಳ್ತಾನೆ, ನಿನ್ನ ಗಂಡ ಸತ್ತೋಗಿದ್ದಕ್ಕೆಲೇ ನಾನೇನೇ ಮಾಡೋಕ್ಕಾಗುತ್ತೆ ಅಂತ. ಅವನಿಗೆ ಕನ್ನಡ ಬರಲ್ಲ, ಅವ್ರು ಹಿಂದಿನಲ್ಲಿ ಮಾತಾಡ್ತಾನೆ. ನನಗೆ ಸ್ವಲ್ಪ ಹಿಂದಿ ಬರುತ್ತೆ ಸರ್. ಆವಾಗಲೂ ನಾನು ಮಾತಾಡಲಿಲ್ಲ, ಯಾಕೆಂದರೆ ನನ್ನ ಮಗನ ಸೇರಿಸ್ಕೊಬೇಕಲ್ವ ಅವರು ಅಂತ. ಅದ್ಯಾರೋ ಇನ್ನೊಬ್ಬರು ಲೇಡೀಸು ಅಲ್ಲೇ ಎಲ್ಲರೂ ಸೇರಿ ನನ್ನ ಮಗನಿಗೆ ತುಂಬ ಬಡ್ದು ತುಂಬ ಹಿಂಸೆ ಕೊಟ್ಟರು. ಅದಕ್ಕೆ ಇವತ್ತು ನನ್ನಲ್ಲಿ ಅಲ್ಲಿ ಕರ್ಕೊಂಡೋಗ್ಬಿಟ್ಟು ನನಗೆ ಬನ್ನೇರ್ಘಟ್ಟ ಪೊಲೀಸ್ ಸ್ಟೇಷನಲ್ಲಿ ತುಂಬ ಸಹಾಯ ಮಾಡಿದ್ರು. ಅವ್ರಿಗೆ ನಾನು ಪ್ರಾಣ ಇರೋ ತನಕ ಕೈ ಮುಗಿದು ನಮಸ್ಕಾರ ಮಾಡ್ತೀನಿ. ನನಗೂ ನನ್ನ ಮಗನಿಗೂ ಒಳ್ಳೆ ರೀತಿಯಲ್ಲಿ ಅವ್ರು ಹೇಳಿದ್ರು, ಆ ಹೋಗಿ 20 ದಿವಸ ಬಿಟ್ಕೊಂಡು ಬನ್ನಿ, ನಾವು ಸೇರಿಸ್ತೀವಿ ಅಂತ. ಇವ್ರು ಕಾಲೇಜವರು ನನಗೆ 1 ತಿಂಗಳಿಂದ ನನ್ನ ಮಗನ ನಾಯಿ ಅಲ್ದಂಗೆ ಅಳಿಸಿ ಒಂದು ಪೇಪರಲ್ಲೆಲ್ಲ ಬರೆಸ್ಕೊಂಡು ಸೇರಿಸ್ಕೊತೀವಿ ಅಂತ. ನೆನ್ನೆ ಇಲ್ಲ ಮೊನ್ನೆ ಹೋಗಿರ್ತೀನಿ, ನನ್ನ ಮಗನ ಹೀನಾಮಾನವಾಗಿ ಬೈದು ಹೊಡೆದು ವಾಚ್ಮೆನ್ಗಳನ್ನ ಬೀಟಿ ತಳಿಸಿದ್ರು ಸರ್. ನನ್ನ ಮಗ ಸೈಲೆಂಟ್ ಆಗಿದ್ದ. ನನ್ನ ಮಗ ಮನಸ್ಸು ನೊಂದೋಗ್ಬಿಡ್ತು. ನನ್ನ ಬೈದರು ಅಲ್ವಾ ಸರ್ ಅವರು. ನನ್ನ ಮಗ ನಮ್ಮಮ್ಮ ಇಷ್ಟು ಸಾಕ್ತಾ ಇದ್ದಾರೆ, ನಮ್ಮ ಅಮ್ಮನಿಗೆ ಯಾಕೆ ಹಿಂಗೆ ಬೈತೀರಾ ಅಂತ ಇಷ್ಟೇ ಸರ್ ಕೇಳಿದ್ದು. ಅದಕ್ಕೆ ಹೊಡೆದ್ರು ನನ್ನ ಮಗನ. AMC ಕಾಲೇಜ್ಗೆ ಕೈ ಮುಗಿದು ಕೇಳ್ಕೊತೀನಿ ಜನನ.
ಅದು ಒಳ್ಳೆ ಕಾಲೇಜ್ ಅಲ್ಲ, ಇದೊಂದೇ ಕೇಸ್ ಅಲ್ಲ, ಎಲ್ಲ ಮುಚ್ಚಾಕ್ತಾ ಇದ್ದಾರೆ. ದುಡ್ಡಿದೆ ಅವ್ರ ಹತ್ರ, ಮುಚ್ಚಾಕ್ತಾ ಇದ್ದಾರೆ. ಬೇಕಾದಷ್ಟು ಕೇಸ್ಗಳು ನಡೀತಾ ಐತೆ, ಮಕ್ಕಳು ಸಾಯ್ತಾ ಅವ್ರೆ. ಬಡವ ಮಕ್ಕಳು ನನ್ನಂಗೆ ಯಾರು ಧೈರ್ಯವಾಗಿ ಬಂದು ಬಿಡಿಯಾಗಿ ಯಾರು ಹೇಳ್ತಾ ಇಲ್ಲ. ಏನಕ್ಕೆ ಅಂದರೆ ನಮಗೆ ನಾಳೆ ಏನು ತೊಂದರೆ ಕೊಡ್ತಾರೋ ದುಡ್ಡಿರೋರು ಅಂತ. ನನಗೆ ಅವ್ರು ತೊಂದರೆ ಕೊಡಲಿ, ನನ್ನ ಸಾಯಿಸ್ಲಿ, ನನ್ನ ಮಗನೇ ಹೋದ್ಮೇಲೆ ನಾನಿದ್ದು ಏನು ಸುಖ ಇಲ್ಲ. ನಾನು ಧೈರ್ಯವಾಗಿ ಮೀಡಿಯಾದುಗಳಿಗೆಲ್ಲ ಹೇಳ್ತಾ ಇದ್ದೀನಿ, AMC ಕಾಲೇಜು ಆ ಡೀನ್ ಅನ್ನೋನ್ನ ಫಸ್ಟು ಕರ್ನಾಟಕದಿಂದ ಕಳಿಸಿ ಸರ್. ಆ ಕಾಲೇಜ್ ಮುಚ್ಚಿಸಿ ಸರ್. ಆ ಕಾಲೇಜ್ಗೆ ಯಾವ ಮಕ್ಕಳನ್ನೂ ಸೇರಿಸ್ಕೊಂಬೇಡ್ರಿ. ದುಡ್ಡಿರೋರಿಗೆ ಕಾಲೇಜು ಸರ್. ಅದು ಇವ್ಗೆ ಮಾನಸಿಕ ಹಿಂಸೆ ಅವರೇ ಕಳಿಸಿದ್ದು. ಬಟ್ ಅದು ಇದು ತಗೊಂಬ ಅಂತ ಅವರೇ ನನ್ನ ಮಗನಿಗೆ ಹಿಂಸೆ ಕೊಟ್ಟಿದ್ದು. ದುಡ್ಡಿರೋರನ್ನ ಇಟ್ಕೊಂಡು ನನಗೆ ದಿನೇ ಹೇಳ್ತಾನೆ. ನನಗೆ ಹೇಳ್ದ ಶಿವು ಅಂತ ಇದ್ದಾರೆ, ಶಿವಪ್ಪ ಅಂತ, ಅವ್ರ ಹತ್ರ TC ಎಲ್ಲ ಈಸ್ಕೊಂಡು ಹೋಗೋನು, ಮೊನ್ನೆ ಈಸ್ಕೊಂಡು ಹೋಗು ಅಂತ ನನಗೆ ಹೇಳಿದ್ರು. ಇನ್ನೊಬ್ಬ ಯಮ್ಮನಿಗೆ ಹೇಳ್ತಾರೆ, ಇವ್ರು ಇನ್ನೂ 1.5 ಲಕ್ಷ ಕಟ್ಟಬೇಕು ಈ ವರ್ಷದ್ದು, 1.5 ಲಕ್ಷ ಈಸ್ಕೊಂಡು TC ಕೊಡು ಅಂತ ಹೇಳ್ತಾರೆ. ನಾನು 1.5 ಲಕ್ಷ ಅಲ್ಲ ಸರ್, ಕರ್ನಾಟಕದಲ್ಲಿ ನಿಂತ್ಕೊಂಡು ಸೆರ್ಗೋದು ಭಿಕ್ಷಾ ಬೇಡ್ತೀನಿ. 1 ಕೋಟಿ ಕೊಡ್ತೀನಿ ಅವನಿಗೆ. ಅದೇನು ಮಕ್ಕಕ್ಕೆ 1 ಕೋಟಿ ಕೊಡ್ತೀನಿ. ನನ್ನ ಹತ್ರ ದುಡ್ಡಿಲ್ಲ, ನಾನು ಭಿಕ್ಷೆ ಎತ್ತಿ ಕೊಡ್ತೀನಿ. ನನ್ನ ಮಗನ ಜೀವ ಉಳಿಸ್ಕೊಡ್ಲಿ ಸರ್. ಅವನು ನನ್ನ ಮಗನ ಎಬ್ಬರಿಸ್ಕೊಡ್ಲಿ ಸರ್. ನನಗಿರೋದೊಬ್ಬ ಮಗ, ಈ ಹೊಟ್ಟೆ ಎಷ್ಟು ನಿಂದೈತೆ ಅವ್ರಿಗೇನು. ದಯವಿಟ್ಟು ಯಾರು ಆ ಕಾಲೇಜಿಗೆ ಸೇರಿಸ್ಬೇಡ್ರಿ. ನನ್ನ ಪರಿಸ್ಥಿತಿನೇ ಅನುಭವಿಸ್ಬಿಡ್ತೀರಾ. ಆಗಿದ್ದು ಯಾರಿಗೂ